ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ವಿಶೇಷವಾಗಿ ರಾಮಚಂದ್ರ ಭಟ್ರ ಒಂದು ಸುಪರ್ದಿಯಲ್ಲಿ ಅನೇಕ ವರ್ಷಗಳಿಂದ ಕಾರ್ಕಳ ತಾಲೂಕಿನ ವಿವಿಧ ದೇವಸ್ಥಾನಗಳನ್ನು ಶುಚಿಗೊಳಿಸುವಂಥದ್ದು, ಶುದ್ಧೀಕರಣ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಒಂದು 5-6 ವರ್ಷಗಳಿಂದ ಅವರದ್ದೇ ಸಮಾನ ಮನಸ್ಕರಾದಂತಹ ಅವರ ಎಲ್ಲ ಒಂದು ಸ್ನೇಹಿತರಿದ್ದಾರೆ. ಹಾಗೆ ಮಹಿಳೆಯರು ಮತ್ತು ಮಹನೀಯರು ಎಲ್ಲರೂ ಸೇರಿ ಅನೇಕ ವರ್ಷಗಳಿಂದ ದೇವಸ್ಥಾನದ ಶುದ್ಧೀಕರಣವನ್ನು ಮಾಡ್ತಾ ಇದ್ದಾರೆ. ಅವರ ಮನಸ್ಸು ಹೇಗೆಂತ ಹೇಳಿದರೆ, ನಮ್ಮ ಮನಸ್ಸು ಎಷ್ಟು ನಿರ್ಮಲವಾಗಿರಬೇಕೋ, ನಮ್ಮ ದೇಹ ಎಷ್ಟು ನಿರ್ಮಲವಾಗಿರಬೇಕೋ, ಹಾಗೆ ಊರಿನ ದೇವಸ್ಥಾನವೂ ಅಷ್ಟೇ ನಿರ್ಮಲವಾಗಿರಬೇಕೆನ್ನುವಂತಹ ಒಂದು ಮನಸ್ಥಿತಿ ಅವರದ್ದು. ಯಾವುದೇ ದೇವಸ್ಥಾನ ಆದಷ್ಟು ಎಷ್ಟು ಶುದ್ಧೀಕರಣಗೊಳ್ಳುತ್ತದೋ ಅದು ಅಷ್ಟು ಅಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಅಂತ. ಯಾವುದೇ ನಮ್ಮ ಮನೆ ಬೇಕಾದ್ರಾಗಲಿ, ಮನೆಯ ದೇವರ ಕೋಣೆ ಬೇಕಾದ್ರಾಗಲಿ, ಅಲ್ಲಿ ಏನು ಅಂತ ಹೇಳಿದರೆ ಮನೆ ಎಷ್ಟು ಶುದ್ಧಿ ಉಂಟು ಅಲ್ಲಿ ಸಾನ್ನಿಧ್ಯವೂ ಅಷ್ಟೇ ಶುದ್ಧಿಯಾಗಿರ್ತದೆ. ಹಾಗೆ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ ಎನ್ನುವಂತಹ ಒಂದು ಮಾತು. ಹಾಗಾಗಿ ಅವರ ಒಂದು ಸಮಾನ ಮನಸ್ಕರಾದಂತಹ ಅವರ ಸ್ನೇಹಿತರು ಹಾಗೂ ಮಹಿಳೆಯರು ಇದ್ದಾರೆ ಅದರಲ್ಲಿ. ಅವರೆಲ್ಲ ಸೇರಿಕೊಂಡು ಈ ದಿನ ಇಲ್ಲಿ ಅವರೇ ಪೂಜೆ ಮಾಡುವಂತಹ ಒಂದು ದೇವಸ್ಥಾನ ಸೂರ್ಯನಾರಾಯಣ ದೇವಸ್ಥಾನ. ಇದು ಸಾಮಾನ್ಯ ಒಂದು 5 ವರ್ಷಗಳ ಹಿಂದೆ ಸಂಪೂರ್ಣ ಜೀರ್ಣಗೊಂಡಿತ್ತು. ಅದನ್ನೆಲ್ಲ ಈಗ ಸಂಪೂರ್ಣ ಅಭಿವೃದ್ಧಿಗೊಳಿಸಿ ಜೀರ್ಣೋದ್ಧಾರ ಮಾಡಿ ದೇವರ ಪ್ರತಿಷ್ಠೆಯನ್ನು ಮಾಡಿ ಶಿಲಾಮಯ ಗರ್ಭಗುಡಿಯನ್ನು ಮಾಡಿ ಇಲ್ಲಿಗ ನಿರಂತರವಾಗಿ ದೇವರ ಪೂಜೆಗಳು ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಆದರೆ ಇಲ್ಲಿ ಏನು ಶುದ್ಧೀಕರಣ ಅಂತ ಹೇಳಿದರೆ, ಸಾಮಾನ್ಯವಾಗಿ ದೇವಸ್ಥಾನ ಅಂತ ಹೇಳಿದ ಕೂಡಲೇ ಅಲ್ಲಿ ಎಣ್ಣೆ, ದೀಪ, ದೇವರ ಆರತಿ ಇದೆಲ್ಲ ಬರುವಂತಹದ್ದು ಸ್ವಾಭಾವಿಕ. ಅಷ್ಟು ಮಾತ್ರವಲ್ಲದೆ ದೇವಸ್ಥಾನ ಅಂತ ಹೇಳಿದ ಕೂಡಲೇ ಬರುವಂತಹ ಭಕ್ತಾದಿಗಳು ಕೂಡ ಜಾಸ್ತಿ ಇರ್ತಾರೆ. ಎಲ್ಲರಲ್ಲಿಯೂ ಕೂಡ ಆ ಶುದ್ಧೀಕರಣದ ಮನಸ್ಥಿತಿ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ದೇವರ ಶುದ್ಧಿ ಇದ್ದರೆ ಮಾತ್ರ ಅಲ್ಲಿ ಸಾನ್ನಿಧ್ಯವೂ ವೃದ್ಧಿ ಇರ್ತದೆ. ಇಲ್ಲ ಆ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಇಲ್ಲೀಗ ಈ ದೇವಸ್ಥಾನವನ್ನು ಶುದ್ಧೀಕರಣ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಬೆಂಬಲಾಗಿ ನಿಲ್ಲುವವರು ಮೊದಲಾಗಿ ಇವರು ರಾಮಚಂದ್ರ ಭಟ್ರು. ಅಷ್ಟು ಮಾತ್ರವಲ್ಲದೆ ಅವರ ಒಟ್ಟಿಗೆ ಬರುವಂಥವರು ಶ್ರೀನಿವಾಸ ಸುಧಳ, ರಾಜಕುಮಾರ್ ಕಾರಂತರು, ಶ್ರೀನಿಧಿ ಆರ್ ಭಟ್, ಪಾವನ ಆರ್ ಭಟ್, ಆತ್ರೇಯ ಆರ್ ಭಟ್, ಕೃಷ್ಣಮೂರ್ತಿ, ಗಾಯತ್ರಿ, ಶಿವರಾಮ, ಮತ್ತು ಪ್ರಮೀಳಾ, ಗುರುಚರಣ, ಪ್ರಫುಲ್ಲ ಭಟ್, ಅರ್ಪಿತಾ, ಅಂಕಿತಾ, ರಮೇಶ್ ಭಟ್, ಮೇನಕಾ, ಭಾರತಿ, ಶೈಲಜಾ KM, ಜಯಲಕ್ಷ್ಮಿ ಭಟ್, ಯೋಗೇಶ್ ಭಟ್, ಪ್ರಕಾಶ್ ಭಟ್, ಅರ್ಚನಾ ಗುರುಚರಣ್, ಪ್ರಸನ್ನ ಮತ್ತು ವೈಖಾನ, ಕೃಪಾ, ಲಕ್ಷ್ಮೀರಾವ್, ಅನಿರುದ್ಧ, ಶ್ರೀನಿವಾಸ ಕೊಂಡೆಜಾಲು, ಶೈಲಜಾ, ಮಾಧವ ಅಜಕಾರು, ಮಂಜುನಾಥ, ಅನಘ, ಹಾಗೆ ಅನೇಕ ಮಕ್ಕಳು ಕೂಡ, ಅಂದರೆ ಅದರಲ್ಲಿ ಅವರು ಸೇರಬೇಕೆನ್ನುವಂತಹ ದೃಷ್ಟಿಯಲ್ಲಿ ವಾಣಿ, ಆಶಾ, ಹರಿಕೃಷ್ಣ, ಸುಬ್ಬಣ್ಣ, ಸಂದೀಪ, ಶೇಖರ, ಹಾಗೆ ನಾಗರಾಜ ಅಜಕಾರು, ರಂಜನಿ, ವಿಶ್ವನಾಥ ಭಟ್, ಅರುಣಾ ಉಪಾಧ್ಯಾಯ, ಮಲ್ಲಿಕಾ ಉಪಾಧ್ಯಾಯ, ಸುರೇಶ್ ಉಪಾಧ್ಯಾಯ, ಶಕುಂತಲ ಉಪಾಧ್ಯಾಯ, ಬಾಲಕೃಷ್ಣ ಭಟ್, ಕೃಷ್ಣಮೂರ್ತಿ ಭಟ್, ಅನಂತ ಪದ್ಮನಾಭ ಪರಪಾಡಿ, ಸಂತೋಷ್, ಶ್ರೀನಿವಾಸ್ ಎಳ್ಳಾರೆ ಹಾಗೂ ವಿಷ್ಣು ಪ್ರಸಾದ್ ಜಂಗರಬೆಟ್ಟು. ಇಷ್ಟು ಜನ ಅವರ ಒಟ್ಟಿಗೆ ಈ ಒಂದು ಶುದ್ಧೀಕರಣಕ್ಕೆ ಅವರು ಸಹಭಾಗಿ ಆಗ್ತಾರೆ. ಹಾಗೆ ಅವರ ಮೂಲ ಉದ್ದೇಶವಾಗಿರುವಂತಹದ್ದು ಹಳ್ಳಿಗಳ ದೇವಸ್ಥಾನಗಳು ಕೂಡ ಸಂಪೂರ್ಣವಾಗಿ ಶುದ್ಧೀಕರಣಗೊಳ್ಳಬೇಕು ಅಂತ ಆದರೆ ಶುದ್ಧಂ ಶುದ್ಧೇನ ಸಾಮ್ನ ಅಂತ ಒಂದು ಅವಮಾನದ ಒಂದು ಮಾತಿದೆ. ಅಂದರೆ ನಮ್ಮ ಮನೆಯಲ್ಲಿ ಕೂಡ ನಾವು ಶುದ್ಧಿ ಇರಬೇಕಾದ್ರೆ ಮೊದಲಾಗಿ ಆ ಲಕ್ಷ್ಮೀ ಸಾನ್ನಿಧ್ಯವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಮನೆಯನ್ನು ಶುದ್ಧಿ ಮಾಡಬೇಕಂತೆ. ಸಿಕ್ಕಾಪಟ್ಟೆ ಎಣ್ಣೆ ಬೀಳುವಂತಹದ್ದು ಜಾಗ ಎಲ್ಲಿ ಉಂಟು ಅಲ್ಲಿ ಶುದ್ಧಿ ಮಾಡುವಂತಹದ್ದು, ತುಂಬ ಜನ ಬಂದು ಹೋಗುವಂಥ ಜಾಗ ಎಲ್ಲಿ ಉಂಟು ಅಲ್ಲಿ ಶುದ್ಧಿ ಮಾಡುವಂತಹದ್ದು, ಹೋಮ ಹವನಾದಿಗಳಾಗುವಂತಹ ಜಾಗ ಶುದ್ಧಿ ಮಾಡುವಂತಹದ್ದು. ಅಷ್ಟು ಮಾತ್ರ ಅಲ್ಲದೆ ದೇವರಿಗೆ ಮಾಡುವಂತಹ ನೈವೇದ್ಯದ ಕೋಣೆ, ಹಾಗೆ ವಿಶೇಷವಾಗಿ ಮಾಡುವಂತಹ ಅಡುಗೆ ಕೋಣೆ ಅಲ್ಲೆಲ್ಲ ಶುದ್ಧಿ ಆಗಬೇಕು. ಅಲ್ಲಿ ಶುದ್ಧಿ ಇದ್ದರೆ ಬಂದವರಿಗೂ ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ. ಸಾಮಾನ್ಯವಾಗಿ ನಾವೀಗ ಬೇರೆ ಕಡೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದರೆ
ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎಷ್ಟು ಶುದ್ಧ, ಎಷ್ಟು ಪಾವಿತ್ರ್ಯ ಹೇಳಿದರೆ ಒಳಗೆ ಹೋಗುವಾಗಲೇ ಮನಸ್ಸು ಪ್ರಸನ್ನವಾಗ್ತದೆ. ಹಾಗೆ ಅಂಥ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಭಕ್ತಾದಿಗಳಿಗೂ ಖುಷಿ ಇರ್ತದೆ. ಭಕ್ತಾದಿಗಳಿಗೆ ಹೋದಂಥ ಭಕ್ತರು ಏನು ಅವರ ದೇವರೆದುರು ಆರಿಕೆ ಮಾಡ್ತಾರ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ದೇವರು ಕೂಡ ಅದಕ್ಕೆ ಬೇಕಾದಂಥ ಫಲವನ್ನು ಕೊಡ್ತಾರೆ. ಹಾಗೆ ಇಲ್ಲಿಯ ಸೂರ್ಯನಾರಾಯಣ ಮಠದಲ್ಲಿ ಕೂಡ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿಯ ಕೆಳಗಿನ ಫ್ಲೋರಿಂಗ್ ಏನು ನಾನು ನೆಲ ಅಂತ ಹೇಳ್ತೇವೆ ಅದನ್ನು ಶುದ್ಧಿ ಮಾಡುವಂಥದ್ದು, ಅಡುಗೆ ಕೂಡ ಶುದ್ಧಿ ಮಾಡುವಂಥದ್ದು, ವಿಶೇಷವಾಗಿ ಗರ್ಭಗುಡಿ ಅದರೊಳಗೆ ಸಾಮಾನ್ಯವಾಗಿ ಅರ್ಚಕರು ಮತ್ತು ಸಾಮಾನ್ಯ ಸ್ವಲ್ಪ ಮಡಿಯವಂತರು ಬಿಟ್ಟರೆ ಬೇರೆ ಯಾರು ಹೋಗಂಥದ್ದಿಲ್ಲ. ಅಂತಹದ್ರಲ್ಲಿ ಅರ್ಚಕರೇ ಖುದ್ದಾಗಿ ಒಳಗೆ ಹೋಗಿ ಆ ದೇವರ ಶುದ್ಧೀಕರಣವನ್ನು ಮಾಡುವಂತಹದ್ದು ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಹೀಗೆ ಅವರ ಮನಸ್ಸು ಹೇಗೆ ಉಂಟು ಅದೇ ರೀತಿ ಅಂದರೆ ಶುದ್ಧಾಂತಕರಣದಿಂದ ಭಗವಂತನಲ್ಲಿ ಬರಬೇಕಂತೆ. ಹಾಗೆ ನಾವು ಯಾವುದೇ ಒಂದು ಸಂಕಲ್ಪ ಮಾಡುವಾಗ ಸಂಕಲ್ಪ ಶುದ್ಧಿ ಅಂತ ಇರ್ತದೆ. ಆ ಸಂಕಲ್ಪ ಶುದ್ಧಿ ಇದ್ದರೆ ಸಂಕಲ್ಪ ಸಿದ್ಧಿಯನ್ನು ಭಗವಂತ ಮಾಡ್ತಾನೆ. ಅಂತಹ ಒಂದು ಶುದ್ಧಿ ಇದ್ದರೆ ಸಿದ್ಧಿ ಎನ್ನುವಂತಹ ಒಂದು ಒಳ್ಳೆಯ ಘೋಷಣೆಯೊಂದಿಗೆ ಅವರು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ. ಅವರಿಗೊಂದು 5-6 ವರ್ಷಗಳಿಂದ ಇಷ್ಟೆಲ್ಲ ಜನರನ್ನು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಅವರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಯಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರ, ಅವರ ಮನಸ್ಸಿನ ಇಚ್ಛೆಯನ್ನು ಇಟ್ಕೊಂಡು ಬರ್ತಾರ, ಎಲ್ಲರ ಮನಸ್ಸಿನ ಅಭೀಷ್ಟಗಳನ್ನು ಭಗವಂತ ಸಂಪೂರ್ಣವಾಗಿ ಫಲಪ್ರದ ಮಾಡಲಿ ಅಂತ ಹೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಆ ಒಂದು ವಿಶೇಷವಾದಂತಹ ಪ್ರಾರ್ಥನೆ. ಹಾಗೆ ಇವತ್ತಿನ ಒಂದು ಶುದ್ಧೀಕರಣ ಇದು ಸಮಾನ ಮನಸ್ಕರೇ ಬೇಕಲ್ಲ. ಇಲ್ಲಿ ಯಾವುದೇ ಒಂದು ಫಲಾಪೇಕ್ಷೆ ಇದ್ದು ಯಾರೂ ಬರುವುದಲ್ಲ. ನಮ್ಮ ದೇವಸ್ಥಾನ ಒಳ್ಳೆಯದಾಗಿರಬೇಕು ಹೇಳುವಂಥದ್ದು. ಹಿಂದೆ ಒಂದು ಮಾತಿತ್ತು, ಒಂದು ಊರಿಗೆ ಹೋದರೆ ಊರು ಹೇಗೆ ಉಂಟನ್ನು ನೋಡಲಿಕ್ಕೆ ಇಡೀ ಊರು ಸುತ್ತಬೇಕಿಲ್ಲ ಅಂತೆ. ಆ ಊರಿನ ದೇವಸ್ಥಾನ ಮತ್ತು ಆ ಊರಿನ ಶಾಲೆ ಎರಡು ನೋಡಬೇಕಂತ. ಅದು ಹೇಗಿದೆ, ಅದು ಒಳ್ಳೆ ಚೆನ್ನಾಗಿದ್ದರೆ ಅದು ಇಡೀ ಊರು ಚೆನ್ನಾಗಿದೆ ಅಂತ ಒಂದು ಅರ್ಥ. ಆ ರೀತಿಯಾಗಿ ನಾವು ಮನೆಯಲ್ಲಿ ಮಾಡುವಾಗಲೂ ಹಾಗೆ ನಾವು ಪಂಚಗವ್ಯವನ್ನು ಮಾಡ್ತೇವೆ. ಪಂಚಗವ್ಯ ಅಂತ ಹೇಳಿದರೆ 5 ದನದ ಮೈಯಿಂದ ಬರುವಂತಹ ಏನು ಸಾಧನ ಇದೆ ಅದು ನಾವೀಗ ಬೇರೆ ಎಲ್ಲ ಪ್ರಾಣಿಗಳದ್ದು ಮಲಮೂತ್ರಾದಿಗಳನ್ನು ನಾವು ಮನೆಯೊಳಗೆ ತರುವುದಿಲ್ಲ. ಆದರೆ ದನದ ಅದು ಮಲ ಅಲ್ಲ, ಅದು ಎಂತೇಳಿ ಗೋಮಯ ಮತ್ತು ಗೋಮೂತ್ರ, ಹಾಗೆ ತುಪ್ಪ, ಹಾಗೆ ಹಾಲು, ಹಾಗೆ ಮೊಸರು, ಈಗ 5 ಇದು ಪಂಚಗವ್ಯ ಅಂತ. ಗಾ ಹೇಳಿದರೆ ಗೋ ಅಂತ ಅರ್ಥ. ಆ ದಿವ್ಯವಾದಂತಹ ಗವ್ಯ ನಮ್ಮ ಮನೆಯೊಳಗೆ ಇದ್ದು ಅದು ಶುದ್ಧೀಕರಣಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತದೆ. ಆದರೆ ನಾವು ಹೊರಗಿನ ಶುದ್ಧಿಯನ್ನು ಮಾಡ್ಬೋದು, ಆದರೆ ಒಳಗಿನ ಶುದ್ಧಿ ನಾವು ಮಾಡೋದು ಹೇಗೆ? ಒಳಗಿನ ಶುದ್ಧಿ ಹೇಳಿದರೆ ಏನು? ನಮ್ಮ ಮನಸ್ಸಿನ ಒಳಗೆ ಶುದ್ಧಿ ಆಗಬೇಕು. ಅದಕ್ಕೆ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು, ಮಿಂದಲ್ಲಿ ಫಲವೇನು ಮೀನು ಮೊಸಳೆ ಅಂತ ಹೇಳಿ. ಸುಮ್ಮನೆ ನಾವೇನೋ ಸ್ನಾನ ಮಾಡಿ ಬಂದರೆ ನಮ್ಮದು ಹೊರಗಿನ ಶುದ್ಧಿ ಆಗ್ಬೋದು. ಒಳಗಿನ ಶುದ್ಧಿ ಆಗಬೇಕಾದ್ರೆ ಭಗವಂತನ ಎಲ್ಲ ಸಾನ್ನಿಧ್ಯವೂ ಶುದ್ಧಿಯಾಗಿರಬೇಕು. ಆ ಶುದ್ಧಿ ಮಾಡುವಂಥ ಮನಸ್ಸು ಕೂಡ ಅಷ್ಟೇ ಅಂತರಂಗ ಶುದ್ಧಿಯಲ್ಲಿ ಇರಬೇಕು. ಹಾಗಾದರೆ ಮಾತ್ರ ಎಲ್ಲವೂ ಶುದ್ಧಿಯಿಂದ ಸಿದ್ಧಿ ಆಗ್ತದೆ ಎನ್ನುವಂತಹ ಅವರ ಘೋಷವಾಕ್ಯ ಇದೆ. ಅದು ಇನ್ನೂ ಮುಂದುವರಿಸಲಿ. ಹಾಗೆ ಎಲ್ಲ ದೇವಸ್ಥಾನಗಳ ಆ ಒಂದು ಏನು ಶುದ್ಧೀಕರಣ ಕಾರ್ಯ ಉಂಟು ಅವರ ಕೈಯಿಂದ, ಹಾಗೆ ಅವರ ಒಟ್ಟಿಗೆ ಇರುವಂಥ ಎಲ್ಲ ಅವರ ತನ್ಮಿತ್ತರರಿಂದ ಮತ್ತಷ್ಟು ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪಾರ್ವತಿ ರಮಣ ನಿನಗೆ ನಮೋ ನಮೋ. ದೇವಸ್ಥಾನದ ಎಲ್ಲ ದೇವಸ್ಥಾನದಲ್ಲಿ ಎಲ್ಲರೂ ಎಣ್ಣೆ ಹಾಕಿ ಅದೇ ರೀತಿ ಕಸಗಡ್ಡೆಯನ್ನು ಹಾಕಿ ಹೋಗ್ತಾರೆ. ಯಾಕಂದರೆ ಅವರ ಮನೋಲಿಯನವನ್ನು ಹಾಕಿ ಹೋಗ್ತಾರೆ. ಅದನ್ನು ಬ್ರಾಹ್ಮಣರಾದವರು ಗರ್ಭಗುಡಿ ಮತ್ತು ಹೊರಗಿನ ಕ್ಲೀನಿಂಗ್ ಸ್ವಚ್ಛತೆಯನ್ನು ಇಡದಿದ್ದರೆ ಅಲ್ಲಿಯ ಪಾವಿತ್ರ್ಯತೆ ಹಾಳಾಗ್ತದೆ. ಅದಕ್ಕಾಗಿ ಏನಂದರೆ ಒಳಗಿನ ಸ್ವಚ್ಛತೆಯನ್ನು ಪೂಜೆ ಅವರೇ ಮಾಡಬೇಕಾಗ್ತದೆ. ಅದಕ್ಕಾಗಿ ಅವರ ಬೆಳಗಿನ ಹೊತ್ತಿನ ಸಮಯದಲ್ಲಿ ಭಾರಿ ಅಭಾವ ಇರದ ಕಾರಣ ಅದಕ್ಕೆ ನಾವು ಅದರೊಟ್ಟಿಗೆ ಸೇರಿ ಸ್ವಚ್ಛತೆಯನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಎಲ್ಲರ ದೇವಸ್ಥಾನವನ್ನು ಸ್ವಚ್ಛ ಇಡುವ ಕಾರ್ಯಕ್ರಮವನ್ನು ಮಾಡಬೇಕನ್ನುವ ಉದ್ದೇಶದಿಂದ ಕೆಲವು ದೇವಸ್ಥಾನವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಯಾರೆಲ್ಲ ಕರೀತಾರೆ ಆ ದೇವಸ್ಥಾನವನ್ನು ನಾವು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಮಾಲಂಗ್ಯ ದೇವಸ್ಥಾನ ಪೆರುವಾಜೆ, ಅದೇ ರೀತಿ ಗುರು ರಾಘವೇಂದ್ರ ಮಠ ಕಾರ್ಕಳ, ಗೋಪಾಲಕೃಷ್ಣ ದೇವಸ್ಥಾನ ಕಾಪೆಟ್ಟು, ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಎಳ್ಳಾರೆ, ಕೌಡೂರು ಮಾಲಿಂಗ್ಯರ ದೇವಸ್ಥಾನ, ಅದೇ ರೀತಿ ವಿಷ್ಣುಮೂರ್ತಿ ದೇವಸ್ಥಾನ ಹೆರ್ಮುಂಡೆ, ವಿಷ್ಣುಮೂರ್ತಿ ದೇವಸ್ಥಾನ ಅಜಕಾರವು, ಪರಪಾಡಿ ಮಹಾಲಿಂಗೇಶ್ವರ ದೇವಸ್ಥಾನ, ಗಣಪತಿ ದೇವಸ್ಥಾನ ಅಂಡಾರು, ಮಹಾಲಿಂಗೇಶ್ವರ ಗಣಪತಿ ದೇವಸ್ಥಾನ ಪೆರನ್ನಂಕೀಳು, ಅದೇ ರೀತಿ ಸೂರ್ಯನಾರಾಯಣ ಮಠ ಕಾರ್ಕಳ,
ಗಂಗಾಧರೇಶ್ವರ ದೇವಸ್ಥಾನ ಜಂಗರಬೆಟ್ಟು, ಮಹಾಲಿಂಗೇಶ್ವರ ದೇವಸ್ಥಾನ ಅನಕರೆ, ಈ ಎಲ್ಲ 15 ದೇವಸ್ಥಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ 5 ವರ್ಷ ನಿರಂತರವಾಗಿ ನಡೀತಾ ಇದೆ. ಸಾಮಾನ್ಯವಾಗಿ 50 ಸರಿ ಆ ದೇವಸ್ಥಾನವನ್ನು, ಒಂದೊಂದು ದೇವಸ್ಥಾನವನ್ನು 5 ಸರಿ, ಹಾಗೆ 50 ಸರಿ ಆಯಿತು. ಎಲ್ಲ ದೇವಸ್ಥಾನ ಸ್ವಚ್ಛ ಇಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಎಲ್ಲರೂ ಈ ಸೇವೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು. ನನ್ನೊಟ್ಟಿಗೆ ಬಂದ ಎಲ್ಲ ಮಿತ್ರರು ಅವರಿಗೆ ಅನಂತ ಧನ್ಯವಾದವನ್ನು ಸೇರಿಸುತ್ತಾ ಇದೇ ರೀತಿ ನಿರಂತರವಾಗಿ ನಡೆಯಬೇಕು ಎನ್ನುವುದು ನಮ್ಮ ಉದ್ದೇಶ. ಶಿವರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ